ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಇದ್ದೀನಿ. ನನ್ನ ಹೆಸರು ದಿವ್ಯಾ ಬಸವರಾಜ್. ನಾನು ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಒಂದು 5th ಮಂತ್ ಅನಾಮಲಿ ಸ್ಕ್ಯಾನಿಂಗ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಒಂದು ರಿಪೋರ್ಟ್ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅನಾಮಲಿ ಸ್ಕ್ಯಾನಿಂಗ್ ಅನ್ನೋದನ್ನ 18 to 22 ವೀಕ್ಸ್ ಒಳಗಡೆ ಇದನ್ನು ನಾವು ಮಾಡಿಸ್ಬೇಕಾಗತ್ತೆ. ಅದರ ಮೇಲೇನು ಮಾಡಿಸಿದ್ರೆ ಚೆನ್ನಾಗಿರಲ್ಲ, ಅದಕ್ಕಿಂತ ಕೆಳಗಡೆ ವೀಕ್ಗಳನ್ನು ಮಾಡಿಸಿದ್ರೆ ಚೆನ್ನಾಗಿರಲ್ಲ. ಇಷ್ಟು ಪರ್ಟಿಕ್ಯುಲರ್ ಇಷ್ಟು ವೀಕ್ ಅಂತ ಇರುತ್ತೆ. ಆ ವೀಕ್ಗಳಲ್ಲಿ ಆ ಸ್ಕ್ಯಾನಿಂಗ್ನ ಮಾಡಿಸಿದ್ರೆ ಮಾತ್ರ ನಮ್ಮ ಒಂದು ಬೇಬಿಯ ಒಂದು ನಮ್ಮ ಬೇಬಿ ಬಗ್ಗೆ ಒಂದು ನೀಟಾಗಿ ನಮಗೆ ಒಂದು ಲೆಕ್ಕಾಚಾರ ಸಿಗುತ್ತೆ. ಅದಕ್ಕಿಂತ ಮೇಲ್ ಮಾತ್ರ ಅಷ್ಟು ಕ್ಲಾರಿಟಿ ನಮಗೆ ಸಿಗೋದಿಲ್ಲ. ಆದ್ರಿಂದ ಇಷ್ಟು ವೀಕ್ ಒಳಗಡೆನೆ ಅಂತ ಇರುತ್ತೆ, ಅದ್ರ ಒಳಗಡೆ ನಾವು ಕಂಪಲ್ಸರಿ ಈ ಸ್ಕ್ಯಾನಿಂಗ್ನ ನಾವು ಮಾಡಿಸ್ಬೇಕಾಗಿರುತ್ತೆ. ಇದರಲ್ಲಿ ತುಂಬ ಡೀಟೇಲ್ ಆಗೆಲ್ಲ ತಿಳ್ಕೊಂಡು ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಯಾಕಂದರೆ ಡಾಕ್ಟರ್ಸ್ಗಳು ಹೇಳ್ತಾರೆ ನಿಮಗೆ ಕರೆಕ್ಟಾಗಿದೆಯಾ, ನಾರ್ಮಲ್ ಆಗಿ ಬೇಬಿ ಗ್ರೋತ್ ಯಾವ ಥರ ಇದೆ, ಏನು ಎತ್ತ. ಇವಾಗ ಬೇರೆ ಸಪೋಸ್ ಏನಾದರೂ ಪ್ರಾಬ್ಲಮ್ ಇದ್ರೂ ಕೂಡ ಶೇರ್ ಮಾಡ್ಕೊತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಮೇಯ್ನಾಗಿ ಏನು ತಿಳ್ಕೊಳ್ಬೇಕು, ಇದರಲ್ಲಿ ನಮ್ಮ ಬೇಬಿ ಹೆಲ್ದಿ ಆಗಿದೆಯಾ, ಆರೋಗ್ಯವಾಗಿ ಚೆನ್ನಾಗಿ ಮೂವ್ಮೆಂಟ್ ಎಲ್ಲ ಮಾಡ್ಕೊಂಡಿದೆಯಾ, ಅದ್ರ ಬಗ್ಗೆ ನಾವು ಗಮನನ ಕೊಡಬೇಕಾಗತ್ತೆ ಹೊರತು ಬೇರೆ ಕಡೆ ಇಲ್ಲದೆ ಇರೋದನ್ನೆಲ್ಲ ತಲೆ ಕೆಡಿಸ್ಕೊಂಡು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಮೇಲೆ ಎಷ್ಟು ಪ್ರೆಷರ್ ಆಗಿರಲಿ, ತಲೆ ಕೆಡಿಸ್ಕೊಂಡು ಈ ಥರ ಎಲ್ಲ ನಾವು ಮಾಡೋದು ಅದು ನಮ್ಮ ಬೇಬಿಗೆ ಎಫೆಕ್ಟ್ ಆಗಿರುತ್ತೆ. ಸೊ ಅದರಿಂದ ಆದಷ್ಟು ಕಾಮಾಗಿ ಇರಬೇಕಾಗಿರುತ್ತೆ. ಈಗ ನನ್ನ ಒಂದು ರಿಪೋರ್ಟ್ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ಬೇಬಿ ಒಂದು ಹಾರ್ಟ್ ಬೀಟು 153 ಇದೆ. ಇದು ಲಾಸ್ಟ್ ಮಂತಲ್ಲೂ ನನಗೆ ಬೇರೆನೇ ಇತ್ತು. 3rd ಮಂತಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ನಂದು 170 ಸಮಥಿಂಗ್ ಇತ್ತು. ಬಟ್ ಅದು ಹಾರ್ಟ್ ಬೀಟು ಒಂದೇ ರೀತಿ ಇರೋದಿಲ್ಲ, ಅದು ಚೇಂಜಸ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಬೇಬಿ ಮೂವ್ಮೆಂಟ್ ಎಲ್ಲ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು 5th ಮಂತಿಂದ ಚೆನ್ನಾಗಿ ಗಮನನ ಕೊಡಬೇಕಾಗಿರುತ್ತೆ. ಅದಾದಮೇಲೆ ಬೇಬಿಯ ವೆಯ್ಟ್ ಅದೆಲ್ಲ ನಾರ್ಮಲ್ ಆಗಿ ಅದು ಒಂದು ಬೇಬಿದೊಂದು ವೆಯ್ಟ್ ಇಷ್ಟು ವೀಕಲ್ಲಿ ಇಷ್ಟು ವೆಯ್ಟ್ ಗ್ರಾಮ್ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಚಾರ್ಟ್ ಇದೆ. ನಾನು ಅದನ್ನು ಬೇಕಂದರೆ ಲಾಸ್ಟಲ್ಲಿ ನಾನು ನಿಮಗೆ ಆ್ಯಡ್ ಮಾಡ್ತೀನಿ, ನೀವು ನೋಡ್ಕೊಬೋದು. ಯಾಕಂದರೆ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಇರುತ್ತೆ, ಓಹ್ ನನ್ನ ಬೇಬಿ ಇಷ್ಟು ವೀಕಲ್ಲಿ ಇಷ್ಟು ವೆಯ್ಟ್ ಇರಬೇಕು, ನನ್ನ ಕಡಿಮೆ ಇದೆ, ಏನು ಮಾಡೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಅಂದರೆ ಸ್ವಲ್ಪ ಟೆನ್ಷನ್ ತಗೊಳ್ಳೋರು ಇರ್ತಾರೆ. ಇಲ್ಲ ಕೆಲವೊಬ್ರು ನಾರ್ಮಲ್ ಆಗಿರೋರು ಇರ್ತಾರೆ. ಬೇಬಿ ಸಣ್ಣ ಇದೆಯಾ ದಪ್ಪ ಇದೆಯಾ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಬಾರ್ದು. ಬೇಬಿ ಹೆಲ್ದಿಯಾಗಿ ಚೆನ್ನಾಗಿ ಮೂವ್ಮೆಂಟ್ ಮಾಡಿಕೊಂಡು ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾಗುತ್ತೆ. ಯಾಕಂದರೆ ಫಸ್ಟ್ 5th ಮಂತಿಂದಾನೇ ಅದು 3 kg ಆಗಿಬಿಡಲ್ಲ. ಅದು ಡೇ ಬೈ ಡೇ ಮಂತ್ ಅದು ಕಳೀತಾ ಬೇಬಿ ವೆಯ್ಟ್ ಗೇನ್ ಆಗುತ್ತೆ. 1 ಮಂತಿಂದ ಇನ್ನೊಂದು ಮಂತಿಗೆ ಒಂದು 60 ಗ್ರಾಮ್ ಆದ್ರೂ ಅದು ದಪ್ಪ ಆಗಬೇಕಾಗಿರುತ್ತೆ. ಸೊ ಅದ್ರ ಪ್ರಕಾರ ಅದು ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಬಾರ್ದು. ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಆರಾಮಾಗಿ ಇರಬೇಕು, ಅದು ಕೂಡ ಮೇನ್ ಆಗಿರುತ್ತೆ. ಅದಾದಮೇಲೆ ಈ ಒಂದು 5th ಮಂತಲ್ಲಿ ನಾನು ಮೇನ್ ಆಗಿ ಏನೇನು ತಿಳ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತೀನಿ. ಇದರಲ್ಲಿ 5th ಮಂತಲ್ಲಿ ಬೇಬಿಯ ಒಂದು ಕಿವಿ, ಮೂಗು, ಕಣ್ಣು ಆಗಿರಲಿ, ಬಾಯಿ ಆಗಿರಲಿ, ಮತ್ತು ಬೇಬಿಯ ಬ್ರೈನ್ ಆಗಿರಲಿ, ಬೇಬಿದು ಲಂಗ್ಸ್ ಆಗಿರಲಿ, ಮತ್ತು ಬೇಬಿಯ ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆಯಾ, ಮತ್ತು ಬೇಬಿಯ ಲಿವರ್ ಯಾವ ಥರ ಇದೆ, ಬೇಬಿಯ ಕೈಗಳು ಮತ್ತು ಕಾಲುಗಳ ಉದ್ದ ಯಾವ ಥರ ಇದೆ, ಮತ್ತು ಮತ್ತು ಅದಕ್ಕೆ ಒಂದು ಮೆಜರ್ಮೆಂಟ್ ಅಂತ ಇರುತ್ತೆ. ಇಷ್ಟು ಮಂತಲ್ಲಿ ಬೇಬಿ ಇಷ್ಟು ಸೆಂಟಿಮೀಟರ್ ಇದ್ದರೆ ಹೆಲ್ದಿಯಾಗಿ ಇದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ಸ್ಗಳಿಗೆ ಗೊತ್ತಿರುತ್ತೆ. ಸೊ ಅದರಿಂದನೇ ಈ ವೀಕಲ್ಲಿ ಮಾಡಿಸಿದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟೆ ಡಾಕ್ಟರ್ಗಳು ಆ ವೀಕಲ್ಲಿ ಸಜೆಷನ್ ಮಾಡ್ತಾರೆ. ಈ ವೀಕಲ್ಲಿ ಮಾಡಿಸ್ಕೊಬೇಕು ಅಂತ ಅಂದ್ಬಿಟ್ಟು. ಬೇಬಿದು ಏನಾದರೂ ಕಾಲುಗಳು ಉದ್ದ, ಕಾಲು ಮತ್ತು ತೊಡೆಗಳ ಉದ್ದ ಕರೆಕ್ಟಾಗಿ ಇದೆಯಾ, ಇಲ್ಲಾಂದ್ರೆ ಸ್ವಲ್ಪ ದಪ್ಪ ಇದೆಯಾ, ಇಲ್ಲ ಒಂದು ಕಾಲು ಉದ್ದ ಇದೆ, ಒಂದು ಕಾಲು ಸಣ್ಣ ಇದೆ, ಆ ಥರ ಇದ್ದಾಗ ಅವರು ನಮಗೆ ಹೇಳ್ತಾರೆ ಈ ಥರ ಇದೆ. ಮತ್ತು ಕೈ ಬೆರಳುಗಳು, ಕಾಲಿನ ಬೆರಳುಗಳು ಕರೆಕ್ಟಾಗಿದೆಯಾ, ಮತ್ತು ಫಿಂಗರ್ಗಳು ಕರೆಕ್ಟಾಗಿದೆಯಾ ಅನ್ನೋದ್ರ ಬಗ್ಗೆ ಈ ಒಂದು 5th ಮಂತಲ್ಲಿ ಗೊತ್ತಾಗುತ್ತೆ. ಮತ್ತು ಬೇಬಿಯ ಸುತ್ತ ನೀರು ಚೆನ್ನಾಗಿ ಇದೆಯಾ, ಮತ್ತು ಮಗುವಿನ
ಒಂದು ಮುಖ ರೌಂಡು ಯಾವ ಯಾವ ಶೇಪಲ್ಲಿದೆ, ಎಷ್ಟು ಶೇಪಲ್ಲಿದೆ ಅನ್ನೋದ್ರ ಬಗ್ಗೆನೂ ನಮಗೆ ಗೊತ್ತಾಗುತ್ತೆ. ಆದರೆ ಈ ಒಂದು 5th ಮಂತಲ್ಲಿ ನಮಗೆ ಬೇಬಿದು ನಾರ್ಮಲ್ ಆಗಿ ಪಾರ್ಟ್ಗಳು ಏನಿದೆ, ಹಾರ್ಟ್ ಆಗಿರಲಿ, ಮೆದ್ಲಾಗಿರಲಿ, ಕಣ್ಣು, ಮೂಗು, ಬಾಯಿ ಇದೆಲ್ಲ ಇರುತ್ತೆ. ಸೊ ಅದನ್ನ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು, ನೋಡ್ಬೋದು ಹೊರತು ಅದಕ್ಕೆ ವರ್ಕ್ ಮಾಡ್ತಾ ಇದೆಯಾ, ಕೆಲಸ ಮಾಡ್ತಾ ಇದೆಯಾ, ಕಣ್ಣು ಕೆಲಸ ಮಾಡ್ತಾ ಇದೆಯಾ, ಮೂಗು ಕೆಲಸ ಮಾಡ್ತಾ ಇದೆಯಾ, ಕಿವಿ ಆಗಿರ್ಲಿ, ಬಾಯಿ ಆಗಿರ್ಲಿ, ಲಂಗ್ಸ್ ಕೆಲಸ ಮಾಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಮಗೆ ಈ ಒಂದು 5th ಮಂತಲ್ಲಿ ನಮಗೆ ಗೊತ್ತಾಗೋದಿಲ್ಲ. 5th ಮಂತ್ ಅಲ್ಲ, ನಾವು ಇದು ಎಂಟೈರ್ ಒಂದು ಸ್ಕ್ಯಾನಿಂಗ್ ಈ ಜರ್ನಿಯಲ್ಲೇ ನಮಗೆ ಗೊತ್ತಾಗೋದಿಲ್ಲ. ಅದು ಬೇಬಿ ಆಚೆ ಬಂದ ಮೇಲೆ ಮಾತ್ರ ನಮಗೆ ಬೇಬಿಯ ಪಾರ್ಟ್ಗಳೆಲ್ಲ ನೀಟಾಗಿ ವರ್ಕ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಯಾವುದೇ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಆದ್ರೂ ಅಷ್ಟೇ ನಮಗೆ ಒಳಗಡೆ ಪಾರ್ಟ್ ಕೆಲಸ ಮಾಡ್ತಾ ಇದೆಯಾ, ನೀಟಾಗಿ ವರ್ಕ್ ಮಾಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗೋದಿಲ್ಲ. ಮತ್ತೆ ಈ ಒಂದು 5th ಮಂತಲ್ಲಿ ಎಲ್ಲದನ್ನು ಕನ್ಸಿಡರ್ ಮಾಡಿ ಬೇಬಿ ಅಳತೆ ಆಗಿರಲಿ, ವೆಯ್ಟು, ಇದ್ರ ಬಗ್ಗೆ ಮತ್ತೆ ಹಾರ್ಟ್ ಬೀಟ್ ಎಲ್ಲ ನೋಡಿ ಇದು ಬೇಬಿ ಹೆಲ್ದಿ ಬೇಬಿ. ಇದು ಸಣ್ಣನಾದ್ರೂ ಇರಲಿ, ದಪ್ಪನಾದ್ರೂ ಇರಲಿ. ಕೆಲವೊಬ್ರು ಸಣ್ಣಕ್ಕಿದೆ ಅಂತ ಅಂದ್ಬಿಟ್ಟು ಭಯ ಪಡ್ತಾರೆ. ಸೊ ಎಕ್ಸಾಂಪಲ್ ಇವಾಗ ನಾನೇ ತಗೊಳ್ಳಿ, ನನ್ನ ಬೇಬಿ ಸ್ವಲ್ಪ ನಾರ್ಮಲ್ ಆಗಿ ಅಂದರೆ 19 ವೀಕ್ಗೆ ಎಷ್ಟಿರಬೇಕು ಅಷ್ಟು ವೆಯ್ಟ್ ಇದೆ. ಸೊ ಅದನ್ನು ನಾವು ಸಣ್ಣ ಅಂತ ಕನ್ಸಿಡರ್ ಮಾಡಕ್ಕೆ ಹೋಗ್ಬಾರ್ದು, ಯಾಕಂದರೆ 5th ಮಂತ್ ಅಲ್ವಾ. ಸೊ ಇದೇ ಮಂತಿಂದ ಬೇಬಿ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತಲ್ವ. ಸೊ ಡೇ ಬೈ ಡೇ ಮಂತ್ ಎಲ್ಲ ಅದು ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದೇ ಥರ ಇರೋದಿಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಆದ್ದರಿಂದ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಮೊದಲನೇದಾಗಿ ಈ ಒಂದು 5th ಮಂತಲ್ಲಿ ಇದಿಷ್ಟ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಸಾಕಾಗುತ್ತೆ. ಬೇಬಿ ಚೆನ್ನಾಗಿ ಮತ್ತೆ 5th ಮಂತಿಂದ ಬೇಬಿಯ ಮೂವ್ಮೆಂಟ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಏನಾದರೂ ಊಟ ಆದಮೇಲೆ ಸ್ವಲ್ಪ ಬಿಸಿನೀರನ್ನ ತಗೊಳ್ಳೋದಾಗಿರಲಿ, ಈ ಥರ ಬೇಬಿನ ಸ್ವಲ್ಪ ಅಲರ್ಟ್ ಮಾಡಬೇಕಾಗಿರುತ್ತೆ. ಅದು ಮಲ್ಕೊಂಡಿರುತ್ತೆ ಅನ್ನೋದು ಯಾವಾಗಲೂ ಮಲಗಿರುತ್ತೆ, ಎದ್ದವಾಗ ಮಾತ್ರ ಅದು ಮೂವ್ಮೆಂಟ್ ಮಾಡ್ತಾ ಇರುತ್ತೆ. ಸೊ ನಾವು ಅವಾಗವಾಗ ಅದನ್ನು ಹೆಚ್ಚಿಸ್ತಾ ಇರಬೇಕಾಗಿರುತ್ತೆ. ಸ್ವಲ್ಪ ಸ್ವೀಟ್ ತಿಂದವಾಗ ಅದು ಮೂವ್ಮೆಂಟ್ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗಿರುತ್ತೆ. ಮತ್ತು ವೆಯ್ಟ್ ಎಲ್ಲ ಲಿಫ್ಟ್ ಮಾಡೋಕ್ಕೆ ಹೋಗಬಾರ್ದು ಈ ಮಂತ್ಗಳಲ್ಲಿ. ಆದಷ್ಟು ನಾರ್ಮಲ್ ಆಗಿ ಏನೇನು ಸಾಧಾರಣವಾಗಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿಕೊಂಡು ಹೋದರೆ ಸಾಕಾಗುತ್ತೆ. ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇದೊಂದಷ್ಟು ಇವಾಗ ನಾನು ಏನು ಹೇಳಿದೆ ಅದು ಒಂದಷ್ಟು ಮಾತ್ರ ನಮಗೆ ಗೊತ್ತಾದರೆ ಸಾಕಾಗುತ್ತೆ. ಮತ್ತು ನಮಗೆ 7 ಮಂತಲ್ಲಿ ಸೇಮ್ ಇದೆ 5th ಮಂತ್ ಥರ ರಿಪೋರ್ಟ್ ಇರೋದಿಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ಬೇಬಿನೂ ದಪ್ಪ ಆಗ್ತಾ ಇರುತ್ತೆ, ಬೇಬಿಯ ಆರ್ಗನ್ಸ್ಗಳೂ ಕೂಡ ದಪ್ಪ ಆಗ್ತಾ ಇರುತ್ತೆ, ಬೇಬಿಯ ವೆಯ್ಟು ಕೂಡ ಗೇನ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಗ್ರೋತ್ ಸ್ಕ್ಯಾನಿಂಗ್ ಅಂತಾನೆ 7 ಮಂತಲ್ಲಿ ಮಾಡ್ತಾರೆ. ಆವಾಗ ಬೇಬಿ ಗ್ರೋತ್ ಯಾವ ಥರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅದರಲ್ಲಿ ಇನ್ನೂ ಡೀಟೇಲ್ ಆಗಿ ಇವಾಗ ಏನೇನಿದೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಕೊಡ್ತಾರೆ. ಇಷ್ಟು ಮಂತಿಂದ ಇಷ್ಟು ಮಂತ್ ಒಳಗಡೆ ಬೇಬಿ ಇಷ್ಟು ಗ್ರೋತ್ ಆಗಬೇಕು ಅಂತ ಇರುತ್ತೆ. ನಾವು ಇಷ್ಟೇ ಕೆಲವೊಬ್ರು ಒಂದು ಮಕ್ಕಳು 2 kg ಇರ್ತವೆ ಹುಟ್ಟಬೇಕಾದ್ರೇ, ಕೆಲವೊಬ್ರು 3.5 kg ಇರ್ತವೆ. ಅದ್ರ ಬಗ್ಗೆ ನಾವು ಇದು ವರಿ ಮಾಡಬಾರ್ದು. ಬೇಬಿ ನಾರ್ಮಲ್ ಆಗಿ ಹೆಲ್ದಿ ಆಗಿದೆಯಾ, ಆಚೆ ಬಂದಮೇಲೆ ಅದು ಸಹಜವಾಗಿ ದಪ್ಪ ಆಗೇ ಆಗುತ್ತೆ. ಅದು ದಪ್ಪ ಹೆಂಗೆ ಮಾಡ್ಕೋಬೇಕು ಅನ್ನೋದು ನಮ್ಮ ಕೈಲೇ ಇರುತ್ತಲ್ವಾ. ಸೊ ಹೊಟ್ಟೆ ಒಳಗಡೆ ಇರಬೇಕಾದ್ರೆ ಹೆಲ್ದಿ ಆಗಿದೆಯಾ, ನಾವು ಹೆಲ್ದಿ ಆಗಿದ್ದೀವ, ನಾವು ತಿನ್ನೋ ಫುಡ್ಗಳು ಹೆಲ್ದಿಯಾಗಿ ನಮ್ಮ ಬೇಬಿಗೆ ಸೇರೋ ಥರ ಇದೆಯಾ ಅದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗಿರುತ್ತೆ. ದಪ್ಪ ಸಣ್ಣ ಏನೋ ಸಮ್ಟೈಮ್ಸ್ ಪ್ರಾಬ್ಲಮ್ ಇದ್ದರೂ ನಿಮಗೆ ಡಾಕ್ಟರ್ಸ್ಗಳು ಹೇಳ್ತಾರೆ, ಈ ಥರ ಇದೆ ನಿಮಗೆ, ಏನು ಮಾಡೋದು ಏನು ಎತ್ತ ಅಂತ ನಿಮಗೆ ಕೇಳ್ತಾರೆ. ನಿಮ್ಮ ಸಜೆಷನ್ ಇಲ್ಲದೆ ನಿಮ್ಗೆ ಹೇಳ್ದಿರೋ ಡಾಕ್ಟರ್ಸ್ಗಳು ಯಾವುದೇ ಕೆಲಸಕ್ಕೂ ಏನು ಮಾಡೋಕ್ಕಾಗೋದಿಲ್ಲ. ಸೊ ಆ ಥರ ಇದ್ದಾಗ ನಿಮ್ಮ ಒಂದು ಅಭಿಪ್ರಾಯನ ನೀವು ಹೇಳ್ಕೊಬೋದು. ಸುಮ್ಮನೆ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನಾನು ಕೂಡ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ. ಓ ಬೇಬಿ ಯಾವ ಥರ ಇರಬೇಕು, ಎಷ್ಟು, ಯಾಕಂದರೆ ನಾನು ಇರೋದೇ ಸಣ್ಣ ಅಲ್ವಾ, ಬೇಬಿನೂ ಕೂಡ ಸಣ್ಣ ಇರುತ್ತೇನೋ, ದಪ್ಪ ಇಲ್ವೇನೋ, 19 ವೀಕಲ್ಲಿ ಇಷ್ಟು ಚಿಕ್ಕದಾಗಿದೆ, ಏನು ಮಾಡೋದು ಎತ್ತ ಅನ್ನೋದು ನನಗೂ ಕೂಡ ಇತ್ತು. ಸೊ ನನ್ನ ಡಾಕ್ಟರ್ ನನಗೆ ಹೇಳಿದ್ರು, ಸಣ್ಣ ದಪ್ಪ ಅದೆಲ್ಲ ತಲೆ ಕೆಡಿಸ್ಕೊಬೇಡಿ, ಬೇಬಿ ಆ್ಯಕ್ಟಿವ್ ಆಗಿದೆಯಾ, ಒಳಗಡೆ ಬೇಬಿ ಹಾರ್ಟ್ ಬೀಟ್ ಚೆನ್ನಾಗಿದೆಯಾ, ಎಲ್ಲ ನಾರ್ಮಲ್ ಆಗಿದೆಯಾ, 5th ಮಂತಲ್ಲಿ ನಮ್ದೊಂದು ಪರ್ಟಿಕ್ಯುಲರ್ ಆಗಿ ಇಷ್ಟೊಂದು ಮೆಜರ್ಮೆಂಟ್ ಇರುತ್ತೆ, ಅದ್ರ ಪ್ರಕಾರ ಬೇಬಿ ಇದೆಯಾ, ಹೆಲ್ದಿ ಆಗಿದೆಯಾ, ಸಾಕು, ಅಷ್ಟೇ ಸಾಕು. ಬೇಬಿ ಆಮೇಲೆ ದಪ್ಪ ಆಗುತ್ತೆ. 7 ಮಂತಲ್ಲಿ ಮತ್ತೆ ಇನ್ನೊಂದು ಸಲ ಸ್ಕ್ಯಾನಿಂಗ್ ಮಾಡಿದಾಗ ಅದು ಚೇಂಜ್ ಆಗಿರುತ್ತೆ.
ಆವಾಗ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಏನು ವರಿ ಮಾಡುವ ಅವಶ್ಯಕತೆ ಇರೋದಿಲ್ಲ. ಬೇಬಿ ರೈಟಲ್ಲೇ ಇರಬೇಕು, ಲೆಫ್ಟಲ್ಲೇ ಇರಬೇಕು, ಇಲ್ಲಾಂದರೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ. ಈ ಥರ ಒಂದು ಸಾಕಷ್ಟು ಒಂದು ಇದಿರುತ್ತೆ, ಒಂದು ಕಾಮನ್ ಆಗಿ. ಯಾಕಂದರೆ ನನಗೂ ಇರುತ್ತೆ. ಯಾಕಂದರೆ ಎಕ್ಸಾಂಪಲ್ ಈಗ ನನ್ನ ಒಂದು ಪ್ಲೆಸೆಂಟ ಸ್ವಲ್ಪ ದಪ್ಪ ಇದೆ, ಬೇಬಿ ಒಂದು ಸ್ವಲ್ಪ ಚಿಕ್ಕದಿದೆ. ಸೊ ಅದರಿಂದ ಅದು ಆರಾಮಾಗಿ ಓಡಾಡ್ಕೊಂಡಿದೆ. ಸೊ ಇವಾಗ ಅದರಿಂದ ನನಗೆ ರೈಟಲ್ಲೇ ಇರಬೇಕು, ಲೆಫ್ಟಲ್ಲೇ ಇರಬೇಕು, ಅದು ಆ ಥರ ಇಲ್ಲ. ಅದು 7 ಮಂತ್ಗೆ ಹೋದಾಗ ಅದು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಜಾಗನ ಮಾಡ್ಕೊಂಡ್ಬಿಡುತ್ತೆ. ಅಲ್ಲಿವರೆಗೆ ನಾವು ವೆಯ್ಟ್ ಮಾಡಬೇಕು. ಯಾಕಂದರೆ ನಾನು ಸ್ವಲ್ಪ ವೀಕ್ ಇರೋದ್ರಿಂದ ಸ್ವಲ್ಪ ಬೇಬಿ ಸ್ವಲ್ಪ ನಾರ್ಮಲ್ ಆಗಿ ಇವಾಗ 19 ವೀಕಿಗೆ ಎಷ್ಟಿರಬೇಕು ಅಷ್ಟಿದೆ ನನಗೆ, ಓಕೆ. ಬಟ್ ಆದರೆ ಕೆಲವೊಬ್ಬರು ಬಾಡಿ ಮೇಲೆ ಗರ್ಭಕೋಶ ದಪ್ಪ ಇರುತ್ತೆ, ಕೆಲವೊಬ್ರಿಗೆ ಸಣ್ಣ ಇರುತ್ತೆ. ಅದನ್ನು ನಾವು ಯಾರ ಕೈಲೂ ನಾವು ಚೇಂಜ್ ಮಾಡೋದಕ್ಕಾಗದೆ. ದಪ್ಪ ಇದೆಯಾ, ಸ್ವಲ್ಪ ನಾರ್ಮಲ್ ಆಗಿ ಆಟ ಆಡ್ಕೊಂಡಿರುತ್ತೆ, ಒಂದು ಸ್ವಲ್ಪ ಬೇಬಿ ಗ್ರೋತ್ ಆಗ ಕರೆಕ್ಟಾಗಿ ಫಿಕ್ಸ್ ಆಗಿಬಿಡುತ್ತೆ. ಸೊ ಅದು ಒಂದು ನನ್ನ ತಲೆಯಲ್ಲಿತ್ತು. ಕೆಲವೊಬ್ಬರಿಗೆ 5th ಮಂತಲ್ಲಿ ಪ್ಲೆಸೆಂಟ ಯಾವ ಕಡೆ ಇದೆ, ಆ ಕಡೆ ಇದೆಯಾ, ಈ ಕಡೆ ಇದೆಯಾ ಅನ್ನೋದು ಕೂಡ ಒಂದು ತಲೆನೋವಿರುತ್ತೆ. ಗರ್ಲ್ ಬೇಬಿನ ಬಾಯ್ ಬೇಬಿನ ಅದೆಲ್ಲ ತಲೆ ಕೆಡ್ಸ್ಕೊಂಬೇಡಿ. ಯಾವುದೇ ಬೇಬಿ ಆದರೂ ಅಷ್ಟೇ ಆರೋಗ್ಯವಾಗಿದ್ದರೆ ಸಾಕಲ್ವಾ, ಅದೇ ಬೇಕಾಗಿರೋದು. ಮತ್ತು ಇದೊಂದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿತ್ತು. ಇದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿತ್ತು. ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಸ್ಕ್ಯಾನಿಂಗ್ ಫೋಟೋಸು. ಇದು ಬೆನ್ನು ಮೂಳೆ. ಇದರಲ್ಲಿ ಬೆನ್ನು ಮೂಳೆ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಕೈಗಳು, ಕಾಲುಗಳು, ಅಂದರೆ ಬೆರಳುಗಳು ಎಷ್ಟಿದೆ ಬೆರಳುಗಳು, ಕೈ ಕಾಲುಗಳು ಇದೆಯಾ, ಲೆಂತ್ ಕರೆಕ್ಟಾಗಿದೆಯಾ. ಅವ್ರಿಗೊಂದು 5th ಮಂತಲ್ಲಿ ಇಷ್ಟು ಲೆಂತ್ ಇರಬೇಕು ಅಂತ ಇರುತ್ತೆ. ಸೊ ಆ ಲೆಂತಲ್ಲಿ ಇದ್ದರೆ ಓಕೆ, ಬೇಬಿ ಆ್ಯಕ್ಟಿವ್ ಆಗಿದೆ, ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆಯಾ, ಕಣ್ಣಿದೆಯಾ, ಮೂಗಿದೆಯಾ, ಬಾಯಿ ಇದೆಯಾ ಅನ್ನೋದೆಲ್ಲ ಡಾಕ್ಟರ್ಗಳಿಗೆ ಗೊತ್ತಾಗೋಗುತ್ತೆ. ಸಪೋಸ್ ಏನಾದರೂ ಆ ಥರ ಇದ್ರೂ ಡಾಕ್ಟರ್ಗಳು ಹೇಳ್ತಾರೆ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಇದಾಗಿತ್ತು ನನ್ನ ಒಂದು 5th ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್. ನಾನು ಇದನ್ನು 29th ಮಾಡಿಸಿದ್ದೆ. ಆ್ಯಕ್ಚುಲಿ ನನಗೆ ಇದರ ಬಗ್ಗೆ ಅಷ್ಟೊಂದಾಗಿ ಏನೂ ಗೊತ್ತೇ ಇರಲಿಲ್ಲ. ಆಮೇಲೆ ಡಾಕ್ಟರ್ ಹತ್ರ ನಾನು ಚೆಕಪ್ ಹೋಗಿದಾಗ 14th ನಾನು ಹೋದಾಗ ಡಾಕ್ಟರ್ ಹೇಳಿದ್ರು, ಎಲ್ಲ ನಾರ್ಮಲ್ ಆಗಿದೆಮ್ಮ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಚೆನ್ನಾಗಿ ಊಟ ಗೀಟ ಮಾಡ್ಕೊಂಡು ಆರಾಮಾಗಿರಿ ಅಂತ. ಸೊ ಅದಕ್ಕೆ ಅದಾದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತು ಬ್ಲಾಗು 2 days ಒನ್ಸ್ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡೋಣ ನೆಕ್ಸ್ಟ್ ಡೇಸ್ಗಳಲ್ಲಿ ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮೂಡ್ ಸ್ವಿಂಗ್ಸ್ ಕರೆಕ್ಟಾಗಿರೋದಿಲ್ಲ ನನಗೆ. ಸೊ ನನಗೆ ಅಂತಲ್ಲ, ಎಲ್ಲರಿಗೂ ಹಾಗೆ ಅಂತ ಅಂದ್ಕೊತೀನಿ. ಕೆಲವ್ರಿಗೆ ಒಂದೊಂದು ಥರ ಇರುತ್ತೆ. ಬಟ್ ನನಗೆ ಈ ಥರ ಅನ್ನಿಸ್ತಾ ಇರುತ್ತೆ. ಸೊ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಮತ್ತು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲವ್ ಯು ಆಲ್. ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್.